ಮಧುಮೇಹ ಇರುವವರಿಗೆ ಈ ಗ್ಯಾಂಗ್ರೀನ್ ಆಗುವಂತ ಒಂದು ಸಮಸ್ಯೆ ಇದೆ. ಅದಕ್ಕೆ ನನಗೆ ಗೊತ್ತಿರೋ ಹಾಗೆ ತೀರ್ಥಹಳ್ಳಿ ಪರಿಸರದಲ್ಲಿ ಅದಕ್ಕೆ ಅತ್ಯುತ್ತಮವಾದ ಔಷಧ ಇದೆ ಅಂತ. ನನಗೆ ಒಂದು ವರ್ಷದಿಂದ ಒಂದು ಸಣ್ಣ ಗಾಯ ಆಯ್ತು. ಆ ಗಾಯ ಜಾಸ್ತಿ ಉಲ್ಬಣವಾಗಿ ಒಂದೊಂದೇ ದೊಡ್ಡ ಗಾಯ ಆಯ್ತು. ನಂತರ ನಂಗೆ ಶುಗರ್ ಟೆಸ್ಟ್ ಮಾಡಿ ಶುಗರ್ ಇದೆ ಅಂತ ಹೇಳಿದ್ರು. ಅದೊಂದು 2 ತಿಂಗಳು ಔಷಧಿ ತಗೊಂಡ್ರೆ ಅದು ಸರಿ ಆಗ್ಲಿಲ್ಲ. ನಂತರ ಅವರು ಹಾಸ್ಪಿಟಲ್ ಸೇರಿಸಿ ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಒಪ್ಪದೆ ನಾನು ಕೋಣಂದೂರಲ್ಲಿ ಔಷಧಿ ತಗೊಂಡೆ. 1 ತಿಂಗಳೊಳಗೆ ನನ್ನ ಗಾಯ ಎಲ್ಲ ಮಾದು ಶುಗರ್ ನಾರ್ಮಲ್ ಆಗಿ ಈಗ ಯಥಾಸ್ಥಿತಿಯಲ್ಲಿ ಓಡಾಡ್ಕೊಂಡಿದ್ದೆ. ಇದನ್ನ ಒಂದ್ಸಲ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಯೂಸ್ ಮಾಡ್ತಾರೆ. ಇದನ್ನ ಬಾಯಲ್ಲಿ ದುರ್ಗಂಧ ಬರ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಹಲ್ಗಳಲ್ಲಿ ಗಮ್ ಬಿಟ್ಟು ಹೋಗೋದು ಅಂತ ಹೇಳ್ತಾರೆ, ಒಸಡುಗಳು ಲೂಸ್ ಆಗ್ತಾ ಇರುವಂತದ್ದಾಗಿರ್ಬೋದು. ಇದನ್ನ ಆಫರ್ ಅಲ್ಲೇ ಕೊಡ್ತಾ ಇದೀವಿ. 100 ರೂಪೀಸ್ ಆಫರ್ ಆಗುತ್ತೆ. 2 ತಗೊಂಡ್ರೆ 100 ರೂಪೀಸ್ ಕಮ್ಮಿ ಆಗುತ್ತೆ. ಇದು ಮಲೆನಾಡಿನ ಗೋವುಗಳ ಒಂದು ಗೋವಾರ್ಕ. ನಿಮ್ಗೆ ಇಲ್ಲೇ ನೋಡ್ಬೋದು ಎಷ್ಟು ಕ್ಲಿಯರ್ ಇದೆ ನೋಡಿ. ಇದು ಬಟ್ಟಿ ಇಳಿಸಿರುವಂತ ಗೋವಾರ್ಕ. ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ, ನನ್ಗೆ ಇಮ್ಯುನಿಟಿ ಪವರೇ ಇಲ್ಲ ಅಂತವ್ರಿಗೆ ಈ ಅಶ್ವಗಂಧ ರಸಾಯನವನ್ನ ಕೊಡ್ತಾರೆ. ಈ ಮೊರಿಂಗಾ ಪೌಡರ್ ಕೊಲೆಸ್ಟ್ರಾಲ್, ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ನಾವು ವೆಯ್ಟ್ ಲಾಸ್ ಆಗಕ್ಕೆ 3 ಟೈಪ್ಸ್ ಕೊಡ್ತೀವಿ. ಈ ಒಬೇವಿನ್ ಪೌಡರ್ ಏನಿದೆ ಮತ್ತೆ ತ್ರಿಫಲ ಚೂರ್ಣ, ಇವು 3 ತಗೊಂಡ್ರೆ ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟೆ ಕೊಡುತ್ತೆ. ಈಗ ಮಕ್ಕಳಿಗೆ ಜಾಯಿಕಾಯಿ, ಭದ್ರಮುಷ್ಟಿ, ಒಣಶುಂಠಿ, ಹಿಪ್ಲಿ, ಬಾದಾಮಿಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ. ಹೌದು, ಸುತ್ಕಾರ ಹಾಕೋದಂತಿತ್ತು. ಅದೆಲ್ಲದು ಇದ್ರಲ್ಲೇ ಇರೋದ್ರಿಂದ ಎಕ್ಸ್ಟ್ರಾ ಏನ್ ಹಾಕುವಂತದ್ದು ಇಲ್ಲ. ಮಕ್ಕಳು ಬೆಳವಣಿಗೆಗೆ ತುಂಬಾ ಹೆಲ್ಪ್ಫುಲ್ ಇದೆ. ಯಾವುದೇ ರೀತಿ ಜ್ವರ ಬರುವಂತದ್ದು, ಶೀತ, ಕೆಮ್ಮು ಆತರ ಪದೇ ಪದೇ ಬರುವಂತದ್ದು ಇರಲ್ಲ. ಮಕ್ಕಳು ತುಂಬಾ ಆಕ್ಟಿವ್ ಕೂಡ ಇರ್ತಾರೆ ಇದನ್ನ ತಿನ್ನೋದ್ರಿಂದ. ಬಹುಶಃ ನಿಮಗೆ ಯೋಚನೆನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೆಯ ರಿಚ್ ಫುಡ್ ಇರುತ್ತೆ ಅದರಲ್ಲಿ. ಮಕ್ಕಳಿಗಂತೂ ಇದು ತುಂಬಾ ಯೂಸ್ಫುಲ್ ಇದೆ. ಈ ಶತಾವರಿ ಚೂರ್ಣ ಏನಿದೆ ಇದು ಎದೆ ಹಾಲನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ತ್ಯಾಗರಾಜ ರೋಡ್, ಸೀಬಿನ್ ಕೆರೆ, ತೀರ್ಥಹಳ್ಳಿ ಸಿಟಿಯಲ್ಲೇ ಬರುತ್ತೆ. ತೀರ್ಥಹಳ್ಳಿ ಸಿಟಿಯಿಂದ ಸ್ವಲ್ಪ ಒಳಗಡೆ ಬಂದ್ರೆ ನಿಮಗೆ ಆಗುಂಬೆ ಕ್ರಾಸ್ ಅಂತ ಸಿಗುತ್ತೆ. ಅಲ್ಲಿಂದ ಒಂದು 500 ಮೀಟರ್ ಒಳಗೆ ಬಂದ್ರೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಶಾಪ್ ಇರೋದು ಈಗ ಸದ್ಯಕ್ಕೆ ಇಲ್ಲಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ತೀರ್ಥಹಳ್ಳಿಯಲ್ಲಿದ್ದೀನಿ. ತೀರ್ಥಹಳ್ಳಿಯಲ್ಲಿರುವಂತಹ ಹೆಗ್ಗದ್ದೆ ಆಯುರ್ಕಲ್ಚರ್ ಮಲ್ನಾಡ್ ಇಕೋ ಶಾಪಲ್ಲಿದ್ದೀನಿ. ನೋಡಿ, ಇಲ್ಲಿ ಇಷ್ಟೊಂದು ಬಗೆ ಬಗೆಯ ವೆರೈಟಿ ಔಷಧಗಳಿದೆ. ಅಂದರೆ ಆಯುರ್ವೇದದ ಕೆಲವೊಂದು ಹರ್ಬ್ಸ್ಗಳಿದೆ. ಇದೇನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರ್ಯಾರು ಆರೋಗ್ಯದ ಬಗ್ಗೆ ಗಮನವನ್ನು ಇರಿಸ್ಕೊಂಡಿದ್ದೀರಾ, ಅಥವಾ ನನ್ನ ಆರೋಗ್ಯ ತುಂಬ ಚೆನ್ನಾಗಿರಬೇಕು, ನನಗೆ ಇಂಥ ಪ್ರಾಬ್ಲಮ್ ಇದೆ, ಇದರಿಂದ ಒಂದು ಸೊಲ್ಯೂಷನ್ ಬೇಕು ಅಂತ ಯಾರಾದರೂ ಯೋಚನೆ ಮಾಡೋರು ಇದ್ದರೆ ಈ ವಿಡಿಯೋನ ಅನೇಕರಿಗೆ ತಲುಪಿಸ್ಬಿಡಿ. ಜೊತೆಗೆ ನೀವು ಕೂಡ ಇದನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ನಿಮಗೆ ಹೆಗ್ಗದ್ದೆ ಆಯುರ್ಕಲ್ಚರ್ ಒಳಗಡೆ ಬಂದರೆ ನಿಮ್ಗೆ ಹೆಸರೇ ಹೇಳುವ ಹಾಗೆ ನಮ್ಮ ಕಲ್ಚರ್ ಇದು, ಮತ್ತು ನಮ್ಮ ಆಯುರ್ವೇದದ ಒಂದಿಷ್ಟು ಹರ್ಬ್ಸ್ಗಳನ್ನು ಇಲ್ಲಿಟ್ಟಿದ್ದೀವಿ. ಪ್ರಾರಂಭದಲ್ಲಿ ಇಲ್ಲಿ ನೋಡೋದಾದರೆ ಒಂದಿಷ್ಟು ಪೌಡರ್ಗಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಟೂತ್ ಪೌಡರ್ ಇದೆ. ಇದು ಏನು, ಇದನ್ನು ತುಂಬ ಜನ ತಗೊತಾರ, ಈಗ ಇಷ್ಟೊಂದು ಸ್ಟಾಕ್ ಮಾಡಿ ಇಟ್ಟಿದ್ದೀರಾ, ಕಾರಣ ಏನು ಅಂತ? ಇದನ್ನ ತುಂಬಾ ಜನ ತಗೊಳ್ತಾ ಇದ್ದಾರೆ. ಏನ್ ಹೊಸ ಕಸ್ಟಮರ್ ಗಿಂತನೂ ತುಂಬಾ ರಿಪೀಟೆಡ್ ಆರ್ಡರ್ಸ್ ಗಳು ಜಾಸ್ತಿ. ಇದನ್ನ ಒಂದ್ಸಲ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಯೂಸ್ ಮಾಡ್ತಾರೆ ಇದನ್ನ ಜಾಸ್ತಿಯಾಗಿ. ಏನೆಲ್ಲ ಇದೆ ಇದರಲ್ಲಿ ಹರ್ಬ್ಸ್ ಗಳು? ಇದರಲ್ಲಿ ಒಟ್ಟು 16 ಹರ್ಬ್ಸ್ ಗಳನ್ನ ಹಾಕಿ ಮಾಡಿರ್ತೀವಿ. ಇದರಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಬಬ್ಬುಲ, ಬುಕ್ಕುಲ, ಕದಿರ, ನಿಂಬಪಾತ್ರ, ತ್ರಿಫಲ, ಲವಂಗ, ಮಾರೀಚ, ವಿದಂಗತ್ವಾಕ, ಎಲ, ಸೈಂಧವ ಲವಣ, ತುಳಸಿ, ಸ್ಫಟಿಕ ಇದನ್ನೆಲ್ಲ ಹಾಕಿರ್ತಾರೆ. ಈ 16 ಹರ್ಬ್ಸ್ ಗಳಿರೋದ್ರಿಂದ ಇದು ಏನ್ ತುಂಬಾ ಯೂಸ್ ಆಗ್ತಾ ಇದೆ. ಈಗ ಬಾಯಲ್ಲಿ ದುರ್ಗಂಧ ಬರ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಹಲ್ಗಳಲ್ಲಿ ಗಮ್ ಬಿಟ್ಟು ಹೋಗೋದು ಅಂತ ಹೇಳ್ತಾರೆ, ಒಸಡುಗಳು ಲೂಸ್ ಆಗ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಹಲ್ಲು ಬೆಳ್ಳುಗಾಗ್ಬೇಕಂತ ಹೇಳಿದ್ರೆ ಎಲ್ಲದಕ್ಕೂ ಇದು ಯೂಸ್ಫುಲ್. ಅಂದ್ರೆ ಈಗ ನಾವೆಲ್ಲ ಏನು ಕೆಮಿಕಲ್ ಟೂತ್ ಪೇಸ್ಟ್ ಗಳನ್ನ ಯೂಸ್ ಮಾಡ್ತೀವಿ ಅದನ್ನ ಬಿಟ್ಟು ಬಿಡಬೇಕು. ಇದನ್ನ 2 ದಿನದಲ್ಲಿ 2 ಟೈಮ್ ಯೂಸ್ ಮಾಡಬೇಕು ಅಂತ ನೀವು ಹೇಳ್ತೀರಾ. ಓಕೆ, ನೋಡಿ, 2 ಟೈಮ್ಸ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಯಿಯಲ್ಲಿ ಬರುವಂತ ವಾಸನೆ, ಒಸಡುಗಳ ತೊಂದರೆ ಮತ್ತೆ ಹಲ್ಲು ತುಂಬಾ ಚೆನ್ನಾಗಿ ಶುಭ್ರವಾಗಿ ಇರುತ್ತೆ. ಇದನ್ನ ಒಂದ್ಸಲ ಯೂಸ್ ಮಾಡಿ. ಈಗ ಇದನ್ನ ಏನಾದ್ರೂ 1, 2, 3, 4 ಈ ತರ ತಗೊಂಡ್ರೆ, ಈಗ ಒಂದೇ ಅಲ್ಲ, ಇದು ತುಂಬಾ ಚಿಕ್ಕದಿದು. ಸೊ ಒಂದೇ ತಗೊಂಡ್ರೆ ಬಹುಶಃ ನಿಮಗೂ ಕಳಿಸೋದು ಕಷ್ಟ ಆಗಬಹುದು ಅಂತ ಅನ್ಕೊಂತೀನಿ. ಇದನ್ನ 2 ತಗೊಂಡ್ರೆ ಏನಾದ್ರೂ ಆಫರ್ ಕೊಡ್ತೀರಾ, ಹೇಗೆ? ಹೌದು, ಈಗ ನಾವ್ ಇದನ್ನ ಆಫರ್ ಅಲ್ಲೇ ಕೊಡ್ತಾ ಇದೀವಿ. 100 ರೂಪೀಸ್ ಆಫರ್ ಆಗುತ್ತೆ. 2 ತಗೊಂಡ್ರೆ 100 ರೂಪೀಸ್ ಕಮ್ಮಿ ಆಗುತ್ತೆ.
ಓಕೆ, ಬೇರೆ ಏನೇನಿದೆ ಈಗ? ಇವಾಗ ಟೂತ್ ಪೌಡರ್ ಬಿಟ್ರೆ ನಮ್ಮ ಹತ್ರ ಡಯಾಕಾಮ್ ಅನ್ನುವಂತ ಶುಗರ್ ಮೆಡಿಸನ್ ಇದೆ. ಓಕೆ, ಮಧುಮೇಹಕ್ಕೋಸ್ಕರ. ಈ ಡಯಾಕಾಮ್ ಒಂದೇ ಅಲ್ಲ, ಈ ಡಯಾಕಾಮ್ ಜೊತೆ ನಾವು ತ್ರಿಫಲ, ಅಶ್ವಗಂಧ, ಮಧುಬಂಧನ್, ಡಯಾಕಾಮ್ ಟೀ ಪೌಡರ್ ಎಲ್ಲವನ್ನ ಕೊಡ್ತೇವೆ. ಅಂದ್ರೆ ಅವರ ವೆಯ್ಟ್ ಬೇಸ್ ಮೇಲೆ ಆಗಿರ್ಬೋದು, ಅವರ ಶುಗರ್ ಲೆವೆಲ್ ಬೇಸ್ ಮೇಲೆ ನಾವು ಅವ್ರ ಹತ್ರ ಇನ್ಫಾರ್ಮೇಶನ್ ನ ತಗೊಂಡು ಈ ಔಷಧಿಯನ್ನ ಕೊಡ್ತಾ ಹೋಗ್ತೀವಿ. ಶುಗರ್ ಇರೋರಿಗೆ ಅಥವಾ ಡಯಾಬಿಟಿಸ್ ಇರೋರಿಗೆ ಅಥವಾ ಮಧುಮೇಹ ಇರೋರಿಗೆ ಈ ಗ್ಯಾಂಗ್ರೀನ್ ಆಗುವಂತ ಒಂದು ಸಮಸ್ಯೆ ಇದೆ. ಹೌದು. ಅದಕ್ಕೆ ನನಗೆ ಗೊತ್ತಿರೋಂಗೆ ತೀರ್ಥಹಳ್ಳಿ ಪರಿಸರದಲ್ಲಿ ಅದಕ್ಕೆ ಅತ್ಯುತ್ತಮವಾದ ಔಷಧ ಇದೆ. ಅಂದ್ರೆ ಗ್ಯಾಂಗ್ರೀನ್ ಆದಾಗ ನೀವು ಕಾಲ್ ಕಟ್ ಮಾಡ್ಬೇಕಂತಾರೆ, ಅಥವಾ ಬೆರಳುಗಳ ಸಂಧಿಗಳಲ್ಲಿ ಬಂದ್ರೆ ಆ ಬೆರಳುಗಳನ್ನ ಕಟ್ ಮಾಡ್ತಾರೆ. ಇದಕ್ಕೆ ನಾವು ಸುಮಾರು ಜನರಿಗೆ ಈ ಡಯಾಕಾಮ್ ಇರ್ಬೋದು ಅಥವಾ ಗ್ಯಾಂಗ್ರೀನಿಗೆ ರಿಲೇಟೆಡ್ ಆಗಿ ಆ ಥರದ್ದು ಏನಾದ್ರು ಸಮಸ್ಯೆ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಗ್ಯಾಂಗ್ರೀನಿಗೆ ಏನೇನು ಕೊಡ್ತೀರಾ ಅನ್ನೋದನ್ನ ಒಂದ್ಸಲ ಹೇಳ್ಬಿಡಿ. ಗ್ಯಾಂಗ್ರೀನ್ ಆದ ತಕ್ಷಣ ನಾವು ಈ ಡಯಾಕಾಮ್ ಅನ್ನ, ತ್ರಿಫಲ ಚೂರ್ಣನ್ನ, ಆಮೇಲೆ ಗೊಗ್ಗುಲು ತಿಕ್ತ ಅಂತ ಹೇಳಿ ಒಂದು ಕಷಾಯ ಇದೆ, ಆ ಕಷಾಯವನ್ನ ಕೊಡ್ತೀವಿ. ಆಮೇಲೆ ಜಾತ್ಯತೀತ ಅನ್ನೋ ಒಂದು ತೈಲವನ್ನ ಕೊಡ್ತೀವಿ. ಈ ಡಯಾಕಾಮ್ ಅನ್ನ ಮಾರ್ನಿಂಗ್ ಅಂಡ್ ನೈಟ್ ಬಿಫೋರ್ ಫುಡ್ ತಗೊಳ್ಳುವಂತದ್ದು ಇರುತ್ತೆ. ತ್ರಿಫಲ ಚೂರ್ಣನು ಅಷ್ಟೇ, ಮಾರ್ನಿಂಗ್ ಅಥವಾ ನೈಟ್ ಬಿಫೋರ್ ಫುಡ್ ತಗೊಳ್ಳುವಂತದ್ದು ಇರುತ್ತೆ. ಅಂಡ್ ಈ ತ್ರಿಫಲ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಕಾಲಲ್ಲಿ ಗ್ಯಾಂಗ್ರೀನ್ ಆಗಿರುತ್ತಲ್ವಾ, ಅದನ್ನ ತ್ರಿಫಲ ಚೂರ್ಣನ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಗ್ಯಾಂಗ್ರೀನ್ ಆಗಿರುವಂತ ಸ್ಥಳದಲ್ಲಿ ಚೆನ್ನಾಗಿ ಮಾಡಿ ತೊಳಿಬೇಕು. ಬೆಚ್ಚಗಿನ ನೀರಲ್ಲಿ ತೊಳಿಬೇಕು. ತೊಳೆದ ನಂತರ ನಾವೇನ್ ಇವಾಗ ನಿಮ್ ಗೊಗ್ಗುಳು ತಿಕ್ತ ಅನ್ನೋ ಏನು ಕೊಟ್ಟಿರ್ತೀವಿ ಕಷಾಯ, ಅದನ್ನ 2 times ಕುಡಿಬೇಕಾಗುತ್ತೆ. ಹಾಗೆ ನಾವು ಇನ್ನೂ ಒಂದ್ ಕೊಡ್ತೀವಿ ಗ್ಯಾಂಗ್ರೀನ್ ಗೆ ಹಚ್ಕೊಳ್ಳಿಕ್ಕೆ, ಜಾತ್ಯತೀತ ತೈಲ ಅಂತ ಹೇಳಿ, ಅದನ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಅದ್ರಿಂದ ಎಷ್ಟೋ ಜನ ಕಮ್ಮಿ ಆಗಿದೆ. ನಾವೊಂದು ಹಳೆ ವಿಡಿಯೋದಲ್ಲಿ ಕೂಡ ತೋರಿಸಿದೀವಿ, ಒಬ್ರು ಗ್ಯಾಂಗ್ರೀನ್ ಆಗಿ ಅವ್ರ ಕಾಲ್ ಕಟ್ ಮಾಡುವಂತ ಪರಿಸ್ಥಿತಿ ಬಂದಾಗ ನಾವು ಈ ಔಷಧಿಯನ್ನ ಕೊಟ್ಟಾಗ ಅವ್ರಿಗೆ ತುಂಬಾ ಕಮ್ಮಿ ಆಗಿದೆ. ಈಗ ಆಲ್ರೆಡಿ ನನಗೆ ಗೊತ್ತಿರುವಂಗೆ ಇಲ್ಲಿ ಸುಮಾರು ಜನ ಇದನ್ನ ತಗೊಂಡೋಗಿದ್ದಾರೆ. ಈ ಗಾಯ ಇದ್ದಾಗ ಕೇವಲ ಅದಿಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಪ್ಯೂರ್ ಗೋ ಅರ್ಕ ಸಿಗುತ್ತೆ. ಅಂದ್ರೆ ಮಲೆನಾಡು ಗಿಡ್ಡದ ಗೋ ಅರ್ಕ ಇದು. ಇದನ್ನ ಬಟ್ಟಿ ಇಳಿಸಿರ್ತಾರೆ. ಮತ್ತೆ ಮಲೆನಾಡು ಗಿಡ್ಡ ತಳಿಯ ಗೋ ಅರ್ಕ ಆಗಿರುತ್ತದೆ. ಯಾಕಂದ್ರೆ ನಿಮ್ಗೆ ಈ ಜರ್ಸಿ ದನಗಳ ಗೋ ಅರ್ಕಗಳೆಲ್ಲ ಅಷ್ಟು ಪ್ಯೂರಿಟಿ ಇರೋದಿಲ್ಲ. ಇದು ಮಲೆನಾಡಿನ ಗೋವುಗಳ ಒಂದು ಗೋ ಅರ್ಕ. ನಿಮ್ಗೆ ಇಲ್ಲೇ ನೋಡ್ಬೋದು ಎಷ್ಟು ಕ್ಲಿಯರ್ ಇದೆ ನೋಡಿ. ಇದು ಬಟ್ಟಿ ಇಳಿಸಿರುವಂಥ ಗೋ ಅರ್ಕ. ಇದನ್ನ ಎಷ್ಟು ದಿನ ಇಟ್ಟರು ನಿಮ್ಗೆ ಹಾಳಾಗೋದಿಲ್ಲ. ಇದನ್ನ ಕುಡಿಯೋಕ್ಕೂ ಯೋಗ್ಯವಾಗಿರುತ್ತೆ. ಗಾಯಗಳಿಗೆ ಇದನ್ನ ಸಣ್ಣದಾಗಿ ಗಾಯವನ್ನು ತೊಳೆಯುವುದಕ್ಕೆ ಕೂಡ ಇದು ಯೂಸ್ಫುಲ್ ಆಗುತ್ತೆ. ನಾನೇ ವೈಯಕ್ತಿಕವಾಗಿ ಒಂದಿಷ್ಟು ಜನರಿಗೆ ಇದನ್ನ ಕಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಅದರಿಂದ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ, ಕ್ಲಿಯರ್ ಕೂಡ ಆಗಿದೆ. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಆಗದೆ ಇರುವಂತಹ ಕೆಲವೊಂದನ್ನ ಈ ರೀತಿ ಆಯುರ್ವೇದದ ಹರ್ಬ್ಸ್ಗಳಿಂದ ನೀವು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇದೆ. ಇದು ಬೇಕು ಅಂದ್ರೆ ಈಗ ಮನೆಗೆ ಕೊಟ್ಟು ಕಳಿಸ್ತೀರಲ್ವಾ ನೀವು? ಹೌದು, ಮನೆಗೆ ಕಳಿಸ್ತೀವಿ. ಅವ್ರು ಆರ್ಡರ್ ಮಾಡಿದ್ರು ನಾವು ಕಳಿಸ್ತೀವಿ. ಹಾಗೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರು ನಾವು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಓಕೆ, ಕಳಿಸ್ಕೊಡ್ತೀರಾ ಅಥವಾ ಇಲ್ಲಿಗೆ ಬಂದು ಕೂಡ ಪರ್ಚೇಸ್ ಮಾಡಬಹುದು. ಈಗ ತೀರ್ಥಹಳ್ಳಿಯಿಂದ ಸುಮಾರು ಜನ ಪಾಸ್ ಆಗಬಹುದು. ತೀರ್ಥಹಳ್ಳಿ ಸಿಟಿಯಿಂದ ಎಲ್ಲಿ ಅಂತ ಸುಮಾರು ಜನ ಕೇಳಬಹುದು. ಎಲ್ಲಿ ಬರುತ್ತಿದೆ ಇದು? ಬಂದ್ಬಿಟ್ಟು ತ್ಯಾಗರಾಜ ರೋಡ್, ಸೀಬಿನ್ ಕೆರೆ, ತೀರ್ಥಹಳ್ಳಿ ಸಿಟಿಯಲ್ಲೇ ಬರುತ್ತೆ. ತೀರ್ಥಹಳ್ಳಿ ಸಿಟಿಯಿಂದ ಸ್ವಲ್ಪ ಒಳಗಡೆ ಬಂದ್ರೆ ನಿಮ್ಗೆ ಆಗುಂಬೆ ಕ್ರಾಸ್ ಅಂತ ಸಿಗುತ್ತೆ. ಅಲ್ಲಿಂದ ಒಂದು 500 ಮೀಟರ್ ಒಳಗೆ ಬಂದ್ರೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಶಾಪ್ ಇರೋದು ಈಗ ಸದ್ಯಕ್ಕೆ ಇಲ್ಲಿ. ಸೊ ಇಲ್ಲಿ ಮಾತ್ರ ಇರೋದು. ನಿಮಗೆ ಬೇರೆ ಎಲ್ಲಿಂದಾನೋ ಕಳಿಸ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ತರಿಸ್ಕೋಬೇಡಿ. ನಮ್ಮಲ್ಲಿ ಮಾತ್ರ ಸಿಗೋದಿದು. ಇದನ್ನ ನೀವು ತರಿಸ್ಕೋಬಹುದು. ಈಗ ಮಧುಮೇಹಕ್ಕಾಯ್ತು, ಮತ್ತೆ ಈ ತರ ಗ್ಯಾಂಗ್ರೀನ್ ಬರೋ ಏನಾದರೂ ಆಗಿರೋರ್ಗಾಯ್ತು, ಮತ್ತೆ ಟೂತ್ ಪೌಡರ್ನ ಯೂಸು ಎಲ್ಲರೂ ಮಾಡಬೇಕು, ಅದಕ್ಕಾಯ್ತು. ಇದನ್ನ ಬಿಟ್ರೆ ಬೇರೆ ಏನ್ ಸಿಗುತ್ತೆ? ಇಲ್ಲೊಂದೇನೋ ಇದೆ, ಈಗ ಅಶ್ವಗಂಧ ರಸಾಯನ ಅಂತ ಇದೆ, ಅಸಿನೋ ಸಿರಪ್ ಅಂತ ಇದೆ. ಇದೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ? ಈ ಅಶ್ವಗಂಧ ರಸಾಯನ ಏನಿದೆ, ಇದು ಇವಾಗ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ, ನನ್ಗೆ ಇಮ್ಯುನಿಟಿ ಪವರೇ ಇಲ್ಲ, ನನ್ಗೆ ಬಾಡಿಯಲ್ಲಿ ಶಕ್ತಿನೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅಂತವ್ರಿಗೆ ಈ ಅಶ್ವಗಂಧ ರಸಾಯನವನ್ನ ಕೊಡ್ತಾರೆ. ಓಕೆ, ಇದು ಎಲ್ಲಾ ಕಡೆ ಸಿಗೋದಿಲ್ಲ. ಇದು ನೋಡಿ, ಇಲ್ಲಿ ಇದೆ ಇದು ಅಶ್ವಗಂಧ ರಸಾಯನ. ಬಹುಶಃ ಇದು ಒಂದು ಡಬ್ಬ ತಗೊಂಡ್ರೆ ಒಂದ್ 2-3 ತಿಂಗಳು ಬರ್ಬಹುದು. ಫುಲ್ಲಿ ಪ್ಯಾಕ್ ಆಗಿರುತ್ತೆ ನೋಡಿ, ಈ ತರ ಸೀಲ್ಡ್ ಪ್ಯಾಕ್ ಆಗಿರುತ್ತೆ. ನಿಮ್ಗೆ ಇದು ಹಾಳಾಗೋದು ಇಲ್ಲ. ಇದನ್ನ ಸಖತ್ ಪ್ಯೂರ್ ಆಗಿ ಮಾಡಿರ್ತಾರೆ ಅಶ್ವಗಂಧ ರಸಾಯನ. ಇದನ್ನು ಕೂಡ ಯೂಸ್ ಮಾಡಬಹುದು. ಆಮೇಲೆ ಈಗ ಕೋವಿಡ್ ಬಂದ ಸಂದರ್ಭದಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗುತ್ತೆ. ಈಗ ಮೊನ್ನೆ ಕೋವಿಡ್ ವಿಚಾರಕ್ಕೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಈಗ ನಮ್ಗೆ ಯಾವುದೇ ಕಾಯಿಲೆ ಇಲ್ಲ ಅಂದ್ರೂ ಇಮ್ಯುನಿಟಿ ಪವರ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಆ ತರ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಏನಿದೆ ಈಗ? ಆ ತರ ಇದಾದ್ರೆ ಇಲ್ಲಿ ನಮ್ಮ ಹತ್ರ ಮೊರಿಂಗಾ ಪೌಡರ್ ಅಂತ ಇದೆ. ಇದು ಈ ಇಮ್ಯುನಿಟಿ ಪವರ್ ನ ಹೆಚ್ಚೋಕ್ಕೂ ಹೆಲ್ಪ್ ಮಾಡುತ್ತೆ. ಅದೊಂದೇ ಅಲ್ಲ, ಇದು ಈ ಮೊರಿಂಗಾ ಪೌಡರ್ ಕೊಲೆಸ್ಟ್ರಾಲ್, ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಹೆಚ್ಚಾಗಿ ಇದು ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಇರುತ್ತಲ್ವಾ, ಅವರಿಗೂ ಕೂಡ ಇದು ಹೆಲ್ಪ್ಫುಲ್ ಇದೆ ಮೊರಿಂಗಾ ಪೌಡರ್. ಇದನ್ನ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್. ಇದರಲ್ಲಿ ತುಂಬಾ
ಐರನ್ ಅಂಶಗಳಿರೋದ್ರಿಂದ ಬಾಡಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಈಗ ತುಂಬಾ ಜನ ವೆಯ್ಟ್ ಗೈನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ನೀವ್ ಹೇಳಿದ್ರಿ ಅಶ್ವಗಂಧ ಪುಡಿ ಇದೆ, ಅಶ್ವಗಂಧ ರಸಾಯನ ಇದೆ ಅಂತ ಹೇಳಿದ್ರೆ. ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋರಿಗೆ ಏನ್ ಕೊಡ್ತೀರಾ? ಹೆಂಗೆ ಅದನ್ನ ಅಪ್ಲೈ ಮಾಡ್ಬೇಕು, ಯಾವ ರೀತಿ ಅವ್ರು ತಗೋಬೇಕು ಅಂತ? ನಾವು ವೆಯ್ಟ್ ಲಾಸ್ ಆಗಕ್ಕೆ 3 ಟೈಪ್ಸ್ ಕೊಡ್ತೀವಿ. ಒಂದ್ ಬಂದ್ಬಿಟ್ಟು ಒಬೇವಿನ್ ಪೌಡರ್ ಅಂತ ಹೇಳಿ, ಹೌದು ಇದು ಒಬೇವಿನ್ ಪೌಡರು. ಒಂದು ತ್ರಿಫಲ ಚೂರ್ಣ ಅಂತ ಹೇಳಿ ಬರುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಧುಬಂಧನ್ ಅಂತ ಹೇಳಿ ಇದೆ. ಈ ಮಧುಬಂಧನ್ ಕೂಡ ಡಯಟ್ ಕೂಡ ಕಂಟ್ರೋಲ್ ಆಗುತ್ತೆ, ಡಯಟ್ ಕಂಟ್ರೋಲ್ ಆಗುತ್ತೆ. ಸೊ ಅದು ಅಂತೂ ತುಂಬಾ ಹೆಲ್ಪ್ಫುಲ್ ಇದೆ ಮಧುಬಂಧನ್ ಅಂತೂ ಡಯಟ್ ಮಾಡೋಕೆ. ಅದ್ರ ಜೊತೆ ಈ ದೇಹ ತೂಕದ ಇಳಿಕೆ ಈ ಒಬೇವಿನ್ ಪೌಡರ್ ಏನಿದೆ ಮತ್ತೆ ತ್ರಿಫಲ ಚೂರ್ಣ, ಇವು ಮೂರನ್ನ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟೆ ಕೊಡುತ್ತೆ. ಅಂಡ್ ಈ ಮಧುಬಂಧನಿಗೆ ಏನ್ ಮಾಡ್ತಾರೆ, ಈ ಬೇರೆ ಬೆಲ್ಲಗಳನ್ನ ಹಾಕ್ತಾ ಹೋಗ್ತಾರೆ. ಆ ಬೆಲ್ಲಗಳಲ್ಲೆಲ್ಲ ಜಾಸ್ತಿ ಅಂಶಗಳು ಬೇರೆ ಬೇರೆ ಇರೋದ್ರಿಂದ ಅವ್ರಿಗೆ ವೆಯ್ಟ್ ಲಾಸ್ ಆಗೋದ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದ್ರೆ ನಮ್ಮ ಹತ್ರ ಇಲ್ಲಿ ಪ್ಯೂರ್ ಆಲೆಮನೆ ಬೆಲ್ಲ ಕೂಡ ಇದೆ. ಇದನ್ನ ಸ್ವಲ್ಪ ಮಧುಬಂಧನ್ ಜೊತೆ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ, ಎಲ್ಲವೂ ಕೂಡ ಶುದ್ಧವಾಗಿರೋ ಸಿಕ್ಕರೆ ಬಹುಶಃ ಆರೋಗ್ಯ ಅದರಿಂದನೇ ಸರಿ ಆಗತ್ತೆ ಅಂತ ನಾನು ಅನ್ಕೊಂತೀನಿ. ಅಲ್ಲಿ ಕೆಳಗಡೆ ಒಂದು ಶಿಶು ಪೋಷಣ ಅಂತ ಇದೆ, ಅದು ಮಕ್ಕಳಿಗಲ್ವಾ? ಮಕ್ಕಳಿಗೆ. ಈ ಮಕ್ಕಳಿಗೆ ಇದ್ರಲ್ಲಿ ನೋಡ್ತಾ ಇರ್ಬೋದು, ಇದ್ರಲ್ಲಿ ಹಲವಾರು ರೀತಿಯ ಮೊಳಕೆ ಬರಿಸಿದ ರಾಗಿ ಇರ್ಬೋದು, ಗೋಧಿ, ಹೆಸರು ಕಾಳು, ಕಡ್ಲೆಕಾಳು, ನೆಲ್ಗಡ್ಲೆ, ಕೆಂಪಕ್ಕಿ ಎಲ್ಲ ಯೂಸ್ ಮಾಡಿರ್ತಾರೆ. ಇಷ್ಟೇ ಅಲ್ಲ, ಇದ್ರಲ್ಲಿ ಈಗ ಮಕ್ಳಿಗೆ ಏನ್ ಮೇನ್ ಆಗಿ ಬೇಕಾಗಿರುತ್ತೆ, ಅವರಿಗೆ ಮಕ್ಳಿಗೆ ಕೆಮ್ಮು, ಶೀತ, ಜ್ವರ ಅಂತದ್ದು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಜಾಯಿಕಾಯಿ, ಭದ್ರಮುಷ್ಟಿ, ಒಣಶುಂಠಿ, ಹಿಪ್ಲಿ, ಬಾದಾಮಿಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ. ಹೌದು, ಸುತ್ಕಾರ ಹಾಕೋದಂತಿತ್ತು. ಅದೆಲ್ಲದು ಇದ್ರಲ್ಲೇ ಇರೋದ್ರಿಂದ ಎಕ್ಸ್ಟ್ರಾ ಏನ್ ಹಾಕುವಂತದ್ದು ಇಲ್ಲ. ಮಕ್ಳು ಬೆಳವಣಿಗೆಗೆ ತುಂಬಾ ಹೆಲ್ಪ್ಫುಲ್ ಇದೆ. ಯಾವುದೇ ರೀತಿ ಜ್ವರ ಬರುವಂತದ್ದು, ಶೀತ, ಕೆಮ್ಮು ಆತರ ಪದೇ ಪದೇ ಬರುವಂತದ್ದು ಇರಲ್ಲ. ಮಕ್ಳು ತುಂಬಾ ಆಕ್ಟಿವ್ ಕೂಡ ಇರ್ತಾರೆ ಇದಂತ. ಅದು ಒಂದರಿಂದ ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಒಂದು 4 ಅಥವಾ 5 ತಿಂಗಳು ತುಂಬಿದಂತಹ ಮಕ್ಕಳಿಗೆ ನಾವು ಮೆಡಿಕಲ್ ಶಾಪಿಗೆ ಹೋಗಿ ಏನೇನೋ ಒಂದು ಪ್ರಾಡಕ್ಟ್ಗಳನ್ನು ತಂದು ಅವರಿಗೆ ಗಂಜಿಯನ್ನು ಮಾಡಿ ಕೊಡ್ತಾ ಇರ್ತೀವಿ. ಅದನ್ನು ದಯವಿಟ್ಟು ಬಿಟ್ಬಿಡಿ. ಈ ಥರದ ಒಂದು ಪುಟ್ಟ ಬಾಕ್ಸನ್ನು ನೀವು ತಗೊಳ್ಳಿ. ಅದಕ್ಕೇನು ತುಂಬ ಕಾಸ್ಟ್ಲಿ ದುಡ್ಡು ಇರೋದಿಲ್ಲ. ನೀವು ಚಿಕ್ಕ ಮಕ್ಕಳಿಗೆ ಸಿಟಿಲಿ, ನಾವು ಹಳ್ಳಿಗಳಲ್ಲೇನು ಸುತ್ಕಾರ ಹಾಕೋದು ಅಂತ ಮಾಡ್ತಾ ಇರ್ತೀವಿ, ನಮ್ಮ ಹಿರಿಯರು ಅಜ್ಜಿಯಂದಿರೆಲ್ಲ ಮಾಡ್ತಾರೆ. ಆದರೆ ಇವತ್ತು ಸಿಟಿಲಿ ಅದು ಯಾವುದೂ ನಡೀತಾ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಈ ಥರ ಇರುವಂಥ ಒಂದು ಪ್ರಾಡಕ್ಟ್ಗಳನ್ನು ಕೊಡಿ. ಅದರಲ್ಲಿ ಬಹುಶಃ ನಿಮಗೆ ಯೋಚನೆನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೆಯ ರಿಚ್ ಫುಡ್ ಇರುತ್ತೆ ಅದರಲ್ಲಿ. ಮಕ್ಕಳಿಗಂತೂ ಇದು ತುಂಬ ಯೂಸ್ಫುಲ್ ಇದೆ. ನಾನು ಸ್ವತಃ ನಮ್ಮ ಫ್ಯಾಮಿಲಿಲೂ ಕೂಡ ಸುಮಾರು ಮಕ್ಕಳಿಗೆ ಇದನ್ನು ಕೊಟ್ಟು ನೋಡಿದ್ದೀನಿ. ಕೆಲವೊಬ್ಬರಿಗೆ ಫ್ರೀ ಆಗು ಕೂಡ ಅದನ್ನು ತಲುಪಿಸಿದ್ದೀನಿ ಮನೆಗೆ. ಬಹುಶಃ ನೀವು ಇದನ್ನು ಒಂದು ಸಲ ತರಿಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಇದನ್ನು ಕಂಟಿನ್ಯೂ ಮಾಡಿ. ಒಂದು ಹೊತ್ತಾದರೂ ಇದನ್ನು ಕೊಟ್ಟರೆ ಉತ್ತಮವಾಗಿರುತ್ತಲ್ವಾ? 2 ಹೊತ್ತು ಕೂಡ ಕೊಡ್ಬೋದು. ಎಷ್ಟು ಏಜ್ ವರೆಗೆ ಕೊಡ್ಬೋದು? ಈಗ 4-5 ತಿಂಗಳಾದ್ಮೇಲೆ ಯಾವ ಏಜ್ ಮಕ್ಕಳಿಗೆ ಬೇಕಾದ್ರೂ ಕೊಡ್ಬೋದು. ಕೇವಲ ಮಕ್ಕಳಂತ ಅಲ್ಲ, ಇವಾಗ ಏನ್ ಗರ್ಭಿಣಿಯರು ಇರ್ತಾರೆ, ಅವ್ರ ಮಕ್ಕಳು ಚೆನ್ನಾಗಿ ಬೆಳಿಲಿ ಅನ್ನೋ ಒಂದು, ಮಗು ಚೆನ್ನಾಗಿ ಬೆಳಿಲಿ ಅಂತ ಇರ್ತಾರಲ್ವಾ, ಅವ್ರು ಕೂಡ ಇದನ್ನ ಮಾಲ್ಟ್ ತರ ಮಾಡ್ಕೊಂಡು ಕುಡಿಯೋದಂತ ಇರ್ಬೋದು, ಆ ತರ ಕುಡಿದ್ರೂ ಪರವಾಗಿಲ್ಲ. ಓಕೆ ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇಲ್ಲಿ ನಿಮ್ಗೆ ಕ್ಯೂರಿನ್ ಎಣ್ಣೆ ಕೂಡ ಸಿಗುತ್ತೆ. ಈಗ ಏನಾದ್ರೂ ಗಂಟು ನೋವಿದೆ ಅಥವಾ ಪೇಯ್ನ್ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಕ್ಯೂರಿನ್ ಆಯಿಲ್ ಇದೆ. ಅಸಿನೋ ಅಂತ ಒಂದು ಸಿರಪ್ ಇದೆ, ಅಂದ್ರೆ ಆಸಿಡಿಟಿಗೆ ಸಂಬಂಧಿಸಿರೋದಲ್ವಾ. ಇವೆಲ್ಲವೂ ಕೂಡ ರಿಪೀಟ್ ಆಗಿ ಹೋಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಇದೆ, ಇದೊಂದ್ರ ಬಗ್ಗೆ ಮಾಹಿತಿ ಕೊಡಿ. ಯಾಕಂದ್ರೆ ಸುಮಾರು ಜನ ತಾಯಂದಿರಿಗೆ ಇದು ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂತೀನಿ. ಎಸ್, ಇವಾಗ ಏನಾಗ್ತಾ ಇದೆ, ಮಕ್ಕಳಿಗೆ ಹಾಲೇ ಮುಖ್ಯ. ಈಗ 6 ತಿಂಗಳು ಒಳಗಂತೂ ಮಕ್ಕಳಿಗೆ ಬರೀ ಎದೆ ಹಾಲಿನಲ್ಲೇ ಅವ್ರು ಬೆಳಿಬೇಕಾಗ್ತಾ ಹೋಗುತ್ತೆ. ತುಂಬಾ ಜನ ತಾಯಂದ್ರಿಗೆ ಏನಾಗ್ತಿದೆ, ಹಾಲ್ ಉತ್ಪತ್ತಿನೇ ಆಗ್ತಾ ಇಲ್ಲ ಬಾಡಿಯಲ್ಲಿ. ಅವ್ರು ತಗೊಳ್ಳೋ ಫುಡ್ ಇರ್ಬೋದು, ಅಥವಾ ಅವರು ಏನಾದ್ರು ಮಾಡ್ಕೊಂಡಿರ್ಬೋದು, ಆತರ ಏನಾದ್ರು ಸಮಸ್ಯೆಗಳಿಂದ ಅವ್ರಿಗೆ ಹಾಲು ಉತ್ಪತ್ತಿ ಆಗ್ತಿರಲ್ಲ. ಈ ಶತಾವರಿ ಚೂರ್ಣ ಏನಿದೆ, ಇದು ಎದೆ ಹಾಲನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದನ್ನ ತಗೊಳ್ಳೋದ್ರಿಂದ ಒಂದೇ ದಿನದಲ್ಲಿ, ಒಂದಿನ ಹಾಲಿಗೆ ಮಿಕ್ಸ್ ಮಾಡಿ ಇದನ್ನ ಕುಡಿಯೋದ್ರಿಂದ ಒಂದೇ ದಿನದಲ್ಲಿ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ. ಇದೊಂದೇ ಅಲ್ಲ, ಮೆನ್ಸ್ಟ್ರಲ್ ಸೈಕಲ್ ಏನಿದೆ ಅದು ಕೂಡ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ ಶತಾವರಿಯಿಂದ. ನೋಡಿ, ಇಷ್ಟೆಲ್ಲ ಹೆಲ್ಪ್ ಇದೆ. ಸೊ ಶತಾವರಿಯನ್ನ ಪ್ರತಿಯೊಂದು ತಾಯಿನೂ ಇದನ್ನ ಯೂಸ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೆಡಿಕಲಲ್ಲಿ ಕೆಲವೊಂದ್ಸಲ ಶತಾವರಿ ಚೂರ್ಣಗಳೆಲ್ಲ ಸಿಗುತ್ತೆ, ನಾನು ಕೂಡ ನೋಡಿದ್ದೀನಿ. ಅದಕ್ಕೆ ಏನೇನೋ ಸಕ್ಕರೆ, ಬೆಲ್ಲದ ಅಂಶಗಳನ್ನೆಲ್ಲ ಮಿಕ್ಸ್ ಮಾಡಿ ಸ್ವೀಟ್ ಆಗೋ ಥರ ಮಾಡಿರ್ತಾರೆ. ಆದರೆ ಇದು ಯಾವುದೇ ಸ್ವೀಟ್ ಇರೋದಿಲ್ಲ. ಇದು ಪ್ಯೂರ್ ಆರ್ಗ್ಯಾನಿಕ್ ಶತಾವರಿ ಚೂರ್ಣ ಆಗಿರೋದ್ರಿಂದ ಇದನ್ನು ಹಾಲಿಗೆ ಹಾಕ್ಕೊಂಡು ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಲೈಟಾಗಿ, ಅದೇ ನಾವು ತೋರಿಸಿರುವಂಥ ಆಲೆಮನೆ ಬೆಲ್ಲ ಆ ಥರದ್ದು ಯೂಸ್ ಮಾಡಿಕೊಂಡು ಕೂಡ ಕುಡಿಬಹುದು. ಇದನ್ನು ಕುಡಿದ್ರೆ ಪರ್ಫೆಕ್ಟಾಗಿ ಎದೆ ಹಾಲು ನಿಮ್ಮ ಮಗುವಿಗೆ ಸಿಗುತ್ತೆ. ನೋಡಿ, ಇವಿಷ್ಟು ನಮ್ಮ ಹೆಗ್ಗದ್ದೆ ಆಯುರ್ಕಲ್ಚರಲ್ ಇರುವಂತಹ ಅತ್ಯಮೂಲ್ಯ ಪ್ರಾಡಕ್ಟ್ಗಳು. ಅಂದರೆ
ನಾವು ಯಾವುದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಅವೆಲ್ಲವೂ ಕೂಡ ಜನಗಳಿಗೆ ಯೂಸ್ಫುಲ್ ಆಗಿರುವಂಥದ್ದು, ಜನಗಳಿಂದ ಒಳ್ಳೆಯ ಫೀಡ್ಬ್ಯಾಕ್ ಬಂದಿರುವಂತಹ ಕೆಲವೊಂದು ಹರ್ಬ್ಸ್ಗಳನ್ನು ಮಾತ್ರ ಇಲ್ಲಿ ಇಟ್ಟಿದ್ದೀವಿ. ಇದನ್ನು ನೀವು ಬಳಕೆ ಮಾಡ್ಬೋದು. ನಿಮಗೂ ಬೇಕು ಅಂತ ಹೇಳಿದ್ರೆ ಇಲ್ಲೇನು ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ www.heggadde.ayurculture.inಗೂ ಕೂಡ ನೀವು ಲಾಗಿನ್ ಆಗ್ಬೋದು. ಅಲ್ಲಿಯೂ ಕೂಡ ನಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ನೋಡ್ಬೋದು. ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಏನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆದರೆ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಅವೆಲ್ಲವನ್ನು ನಾವು ನಿಮಗೆ ತಲುಪಿಸಿ ಕೊಡ್ತೀವಿ.